ಅಥಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಾಸಿಂಗಿ ತೋಟ, ಹೊಸಟ್ಟಿ, ಮಸರಗುಪ್ಪಿ, ದೇವರಡೇರಹಟ್ಟಿ, ತಂಗಡಿ ರಸ್ತೆ, ಗಣೇಶನಗರ ಸೇರಿದಂತೆ ಸುಮಾರು 1,20,00,000 ವೆಚ್ಚದಲ್ಲಿ 6 ನೂತನ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗಳಿಗೆ ಹಾಗೂ ಶಿರಟ್ಟಿ ಗ್ರಾಮದಲ್ಲಿ ಶಾಸಕರ ಅನುದಾನದಡಿ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಅವರ ನೇತೃತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಸದಸ್ಯರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಶಂಕರಗಡದೆ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಮಾತನಾಡಿ, ನಮ್ಮ ತಂದೆಯವರಾದ ಶಾಸಕ ಲಕ್ಷ್ಮಣ ಸವದಿ ಅವರ ವಿಶೇಷ ಪ್ರಯತ್ನದಿಂದ ತಲಾ 20 ಲಕ್ಷ ರುಗಳ ವೆಚ್ಚದಲ್ಲಿ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದ 6 ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಗಿದೆ. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿಸುವ ಗುರಿ ಹೊಂದಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ ಸಹಾಯಕ ಅಭಿಯಂತರ ವೀರಣ್ಣ ವಾಲಿ, ಸಿಡಿಪಿಒ ರೇಣುಕಾ ಹೊಸಮನಿ, ಮಂಜುನಾಥ ಸೌಂದಲಗಿ, ಪ್ರಿಯದರ್ಶಿನಿ ಬಿರಾದರ್, ಆಫ್ರೋಜಬಾನು ಅಲಗೂರ, ತುಂಜರವಾಡ ಗ್ರಾಮ ಪಂಚಾಯತ ಅಧ್ಯಕ್ಷ ಕುಮಾರ ನೆಮಗೌಡ್, ಜಿನಗೌಡ ಪಾಟೀಲ, ಶೀತಲ ಪಾಟೀಲ, ಗುತ್ತಿಗೆದಾರರಾದ ಪ್ರವೀಣ್ ಭಜಂತ್ರಿ, ಮುತ್ತಪ್ಪ ಜಮಖಂಡಿ, ಬೀರಪ್ಪ ಎಂಕಂಚಿ, ವಿನಯ ಕರಿಬಸಪ್ಪಗೋಳ, ಮುಖಂಡರಾದ ಅರುಣ ಬಾಸಂಗಿ, ಶ್ರೀಶೈಲ ನಾಯಿಕ, ಶಿವಾನಂದ ನಾಯಿಕ, ಶಿವಾನಂದ ದಿವಾನಮಲ, ಶಿವರುದ್ರ ಗೋಳಪ್ಪನವರ, ಪರಶುರಾಮ ಸೋನಕ, ಅಪ್ಪಾಸಾಬ ಕೊರಿಶೆಟ್ಟಿ, ರಾವಸಾಬ ನಾಯಿಕ, ಧರ್ಮಣ್ಣ ಹಳ್ಯಾಳ, ಕುಮಾರ ಅಲಾಸೆ, ಅರ್ಜುನ್ ನಾಯಿಕ, ಸಂಜು ಹಣಮಾಪೂರೆ, ಅನಿಲ ಬೋಸಲೆ, ರಾಹುಲ್ ನಾಯ್ಕ, ರಾಹುಲ್ ಪೂಜಾರಿ, ಚಂದು ಪವಾರ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಅಥಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 8-9 ಹಳ್ಳಿಗಳಲ್ಲಿ ವಿವಿಧ ಅನುದಾನ ಅಡಿಯಲ್ಲಿ ಮಾನ್ಯ ಶಾಸಕರು ಹಾಗೂ ಈ ಭಾಗದ ಜನಪ್ರತಿನಿಧಿಗಳ ಒಂದು ಪ್ರಯತ್ನದಿಂದ ಮಂಜೂರಾಗಿರ್ತಕ್ಕಂಥ 1,20,00,000 ರೂಪಾಯಿ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಕ್ಕಂಥ ಅಂಗನವಾಡಿ ಭೂಮಿ ಪೂಜಾ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಂಕರಗಡದೇವರು ಹಾಗೂ ಉಪಾಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ಪ್ರಯತ್ನದಿಂದ ಮತ್ತು ಇವತ್ತು ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ಸಭೆ ಇರ್ತಕ್ಕಂಥ ಹಿನ್ನೆಲೆಯೊಳಗೆ ಮಾನ್ಯ ಶಾಸಕರ ಅನುಪಸ್ಥಿತಿಯೊಳಗೆ ಜನಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಭೂಮಿ ಪೂಜಾ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೀವಿ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಬಹುಶಃ ಅಥಣಿ ಕ್ಷೇತ್ರ ಇವತ್ತು ಅಭಿವೃದ್ಧಿ ಮುನ್ನುಗ್ಗತಕ್ಕಂಥ ಹಿನ್ನೆಲೆ ಒಳಗೆ ಬರುವಂಥ ದಿನಮಾನವಾಗಿ ಇನ್ನೂ ಕೂಡ ಹೆಚ್ಚಿನ